ಮಾಡಲ್ಲ ಅಂದರೆ ಬೈತಾರೆ, ಮಾಡು ಮಾಡು ಅಂತ. ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ. ಹಿಂಗೆ ಜನ ಗೈಸ್, ಹಿಂಗೆ. ಫುಲ್ ರ್ಯಾಷಸ್ ಆಗಿಬಿಟ್ಟಿದೆ. ನನ್ನ ಮದುವೆನ ಟ್ರಯಲ್ ಮಾಡಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ಯಾರಿ ಇದೊಂಥರ ನಂಗೆ ಸಖತ್ ಇಷ್ಟ ಆಗ್ತಿದೆ. ಲೈಕ್ ಸ್ವಲ್ಪ ಔಟ್ ಆಫ್ ಬಜೆಟ್ ಇದು. ಬ್ಲೌಸ್ ಇಸ್ ಲುಕಿಂಗ್ ವೆರಿ ಗುಡ್. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಸೊ ಫಸ್ಟ್ಲಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ 2026, ಹ್ಯಾಪಿ ನ್ಯೂ ಇಯರ್. ಸೊ ಇಟ್ಸ್ ಮೈ ಫಸ್ಟ್ ವ್ಲಾಗ್ ಆ್ಯಂಡ್ ಮೈ ಸೈಲೆನ್ಸ್ ಈಸ್ ಎವ್ರಿಥಿಂಗ್. ಸೊ ಜಾಸ್ತಿ ಏನು ಪಿಟಿಕೆ ಕೊಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಇವತ್ತು January 14th. ಸೊ ನಾನು ಅಮ್ಮ ಇಬ್ಬರು ಕೂಡ ಒಂದು ಸೀರೆ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಫಾರ್ ವೆರಿ ಸ್ಪೆಷಲ್ ಇವೆಂಟ್ ಆ್ಯಂಡ್ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕೆ ಅಂತ ಫ್ಯೂಚರ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ನನ್ನ ಮದುವೆನ ಕೀಪ್ ಗೆಸ್ಸಿಂಗ್ ಏನು ಅಂತ. ಸೊ ಜಸ್ಟ್ ಕಿಡಿಂಗ್. ಆ್ಯಂಡ್ ಆಲ್ಸೋ January ಮಂತ್ ಇಸ್ ಆಲ್ವೇಸ್ ಸ್ಪೆಷಲ್ ಟು ಮೀ. ಏನಕ್ಕೆ ಅಂತಂದರೆ ಫಸ್ಟ್ ಥಿಂಗ್ ನನ್ನ ಬರ್ತ್ಡೇ. ಸೊ ಎಲ್ಲರಿಗೂ ಕೂಡ ಅವ್ರವ್ರ ಬರ್ತ್ಡೇ ಮಂತ್ ತುಂಬ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್, ಯಾವುದೇ ಹೊಸ ವರ್ಷ ಸ್ಟಾರ್ಟ್ ಆದರೂ ಕೂಡ ಫಸ್ಟ್ ಮಂತ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಆ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಎನರ್ಜಿ ಅಥವಾ ವಾಟ್ ಎವರ್ ಎಕ್ಸೆಟ್ರಾ ಥಿಂಗ್ಸ್, ಫೀಲಿಂಗ್ಸ್ ಎಲ್ಲ ಇರುತ್ತೆ. ಸೊ ದ್ಯಾಟ್ಸ್ ದ ರೀಸನ್. ಆ್ಯಂಡ್ ಜಾಸ್ತಿ ಏನು ಮಾತಾಡಲ್ಲ ಈಗ. ಲೆಟ್ ಮೀ ಸ್ಟಾರ್ಟ್ ದ ಬ್ಲಾಗ್ ಗೈಸ್. ಚೌ, ಲೆಟ್ಸ್ ಗೋ. ಸೊ ಕೆಳಗೆ ಇಳಿದ್ವಿ ಇನ್ನೇನು ಹೊರಡೋಣ ಅಂತ. ಅಷ್ಟರಲ್ಲಿ ಫುಲ್ಲು ಮಳೆರಾಯ ಜೋರಾಗೆ ಬರ್ತಾ ಇದ್ದಾನೆ. ಸೊ ಒಂದು ಸ್ವಲ್ಪ ಹೊತ್ತು ಮಳೆ ನಿಂತಾದ್ಮೇಲೆ ವೆಯ್ಟ್ ಮಾಡ್ಕೊಂಡು ಹೋಗ್ತೀವಿ ಗೈಸ್. ವೆಯ್ಟ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಇದು ಮಳೆ ಯಾಕೋ ತುಂತುರು ಹನಿ ನಿಲ್ಲೋ ಥರ ಕಾಣಿಸ್ತಿಲ್ಲ. ಅದಕ್ಕೆ ನಾನು ಅಮ್ಮ ಛತ್ರಿ ಇಟ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಮ್ಮ ಹಾಯ್ ಹೇಳು. ತುಂಬ ದಿನ ಆದಮೇಲೆ ನಾನು ವ್ಲಾಗಲ್ಲಿ ಬರ್ತಾ ಇದ್ದೆ ಅಲ್ಲ, ನಾನೇ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಯ್ ಮಾಡಮ್ಮ, ಹಾಯ್ ಮಾಡು. ಏನ್ ಮಾಡಮ್ಮ, ಅಲ್ಲ ವ್ಲಾಗ್ ಮಾಡಲ್ಲ ಅಂದ್ರೆ ಬೈತಾರೆ, ಮಾಡು ಮಾಡು ಅಂತ. ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸಪೋರ್ಟ್ ಮಾಡಲ್ಲ. ಹಿಂಗೆ ಜನ ಗೈಸ್, ಹಿಂಗೆ. ಹೇಳು, ಹಾಯ್ ಹೇಳು. ಓಕೆ ಫೈನ್, ನಾನು ಫುಲ್ ನೆನೀತಾ ಇದ್ದೀನಿ. ಹೊಡ್ತೀವಿ, ಬಾಯ್ ಗೈಸ್. ಬಂದ್ವಿ. ನಾನಂತೂ ಫುಲ್ ಪಜ್ಜಿ ಆಗೋಗಿದ್ದೀನಿ. ನಮ್ಮಮ್ಮ ಚೂರು ನೆಂದೇ ಇಲ್ಲ, ಆರಾಮಾಗಿದ್ದಾರೆ. ನಾನು ನೆಕ್ಸ್ಟ್ ಲೆವೆಲ್ ಎಲ್ಲ ಫುಲ್ ಊಸ್ಟ್ ಆಗಿದೆ. ಸೊ ಲೆಟ್ ಮಿ ಗೆಟ್ ಇನ್. ಆ್ಯಕ್ಚುಲಿ ಈಗ ಮಳೆ ನಿಂತು. ಸೊ ಬನ್ನಿ ಹೋಗೋಣ. ಡೈಲಿ ಫುಲ್ ಮಳೆ ನಡಿ. ಮನೆಯಿಂದ ಬರ್ಬೇಕಾದ್ರೆ ಹಂಗಿದ್ದೆ, ಇವಾಗ ಹಿಂಗಾಗಿ ಹೋಗಿದ್ದೀನಿ. ಆ್ಯಂಡ್ ಆಲ್ಸೋ ಏನು ಗೊತ್ತಾ ಗೈಸ್, ನಮ್ಮ ಅಣ್ಣನ ಮದುವೆಗೆ ನಾನು ಔಟ್ಫಿಟ್ಸ್ ಹಾಕಿದ್ದು ಎಲ್ಲರೂ ಒಂದು ಹಂಡ್ರೆಡ್ಸ್ ಆಫ್ ಮೆಸೇಜಸ್ ಬಂದಿದೆ. ಔಟ್ಫಿಟ್ಸ್ ಡೀಟೇಲ್ ಹೇಳಿ, ಆ್ಯಂಡ್ ಸೀರೆಯಲ್ಲಿ ಪರ್ಚೇಸ್ ಮಾಡಿದ್ದು, ಸೀರೆ ಕಾಸ್ಟ್ ಎಷ್ಟಾಯಿತು ಅದು ಇದು ಅಂತ. ಸೊ ಅಣ್ಣನ ಮದುವೆ ಔಟ್ಫಿಟ್ಸ್ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಬಿಫೋರ್ ದಟ್ ಬನ್ನಿ ಇವಾಗ. ಆಲ್ಸೋ ಏನಕ್ಕೆ ಅಂತ ಗೊತ್ತಿಲ್ಲ, ನನ್ನ ಮುಖ ಫುಲ್ ರ್ಯಾಷಸ್ ಆಗಿಬಿಟ್ಟಿದೆ. ಐ ಡೋಂಟ್ ನೋ ವೈ ಎಕ್ಸಾಕ್ಟ್ಲಿ ಆ ರ್ಯಾಷಸ್ ಎಲ್ಲ ಆಯಿತು ಅಂತ. ಸೊ ನೋಡ್ತಿರ್ಬೋದು, ಅದಕ್ಕೋಸ್ಕರ ಎಷ್ಟೊಂದು ಪಿಂಪಲ್ ಥರ ಕಾಣಿಸ್ತಿದೆ. ಆ್ಯಂಡ್ ಆಲ್ಸೋ ಇವತ್ತು ನನಗೆ ಪ್ಲ್ಯಾನ್ ಇರೋದು ಮೈಸೂರು ಸಿಲ್ಕ್ ಪರ್ಚೇಸ್ ಮಾಡಬೇಕು ಅಂತ. ನನಗೆ ಐ ಲವ್ ಮೈಸೂರು ಸಿಲ್ಕ್. ಲೈಕ್ ಮೈಸೂರು ಸಿಲ್ಕ್ ಓವರ್ ಎನಿ ಸ್ಯಾರೀಸ್. ಅದೇನೋ ಒಂಥರ ಸಿಕ್ಕಾಪಡೆ ಕಂಫರ್ಟ್ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಇಟ್ ಲುಕ್ಸ್ ವೆರಿ ಗುಡ್ ಆನ್ ಎವ್ರಿಬಡಿ. ಎಲ್ಲರಿಗೂ ಸಖತ್ತಾಗಿ ಕಾಣಿಸುತ್ತೆ. ನನಗೆ ರೀಸೆಂಟಾಗಿ ಹೋಸ್ಟಿಂಗ್ ಇವೆಂಟಿಗೆ ಒಂದು ಆರೆಂಜ್ ಪರ್ಪಲ್ ಸ್ಯಾರಿ ಉಟ್ಟಿದ್ದೆ ಮೈಸೂರು ಸಿಲ್ಕ್. ಅದು ನಮ್ಮ ಅಕ್ಕಂದು, ಪಾಪ ಅವಳು ಕೊಟ್ಟಿದ್ದು. ಸೊ ಅವಳಕ್ಕಿಂತ ಜಾಸ್ತಿ ನಾನೇ ಹಾಕ್ಕೊಂಡು ಶೋಕಿ ಮಾಡಿಬಿಟ್ಟೆ ಅಂತ ಅನಿಸ್ತು. ಅದು ಸಿಕ್ಕಾಪಡೆ ಚೆನ್ನಾಗಿ ಕಾಣಿಸ್ತಿತ್ತು. ಐ ಗಾಟ್ ಲಾಟ್ ಮೆನಿ ಕಾಂಪ್ಲಿಮೆಂಟ್ಸ್. ಸೊ ಈ ಸ್ಪೆಷಲ್ ಒಕೇಶನ್ಗೂ ಕೂಡ ನಾನು ಮೈಸೂರು ಸಿಲ್ಕೆ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ಲೆಟ್ ಮಿ ಸಿ ಗೈಸ್. ಆ್ಯಂಡ್ ಆಲ್ಸೋ ನಮ್ಮ ಅಣ್ಣನ ಮದುವೆ ಸ್ಯಾರಿ ನಾನು ತೊಗೊಂಡಿದ್ದೇನೆ ಸುಧಾಲೇನೆ. ಆಲ್ಮೋಸ್ಟ್ ನಾನು ಒಬ್ಳಿಗೇ 3 hours ಪ್ಲಸ್ ಸ್ಪೆಂಡ್ ಮಾಡಿಬಿಟ್ಟಿದ್ವಿ. ಸೊ ಆ ಅಂಕಲ್ ಬರ್ತಾರೆ, ಈಗ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಪಾಪ ವೆರಿ ಪೇಷೆಂಟ್ಲಿ ನನ್ನ ರಿಕ್ವೈರ್ಮೆಂಟ್ ಏನಿದೆ ಎಲ್ಲ ತಿಳ್ಕೊಂಡು ಅವರು ತೋರಿಸಿದ್ರು. ಆ್ಯಂಡ್ ಲೆಟ್ ಮಿ ಸಿ ಇವತ್ತು ಯಾವ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿನ ಚೂಸ್ ಮಾಡ್ತೀನಿ ಅಂತ. ಎಸ್ ಗೈಸ್, ಯಪ್ಪ ಹಿಂಗಾಗಿದೆ ನೋಡಿ, ಫುಲ್ ರ್ಯಾಷಸ್. ಮಮ್ಮಿ ಏನಾದರೂ ಇವೆಂಟ್ಸ್ ಅಥವಾ ಏನಾದರೂ ಒಕೇಶನ್ ಇದ್ದಾಗಲೇ ನನಗೆ ಈ ಹುಷಾರಿಲ್ದಂಗಾಗೋದು, ಈ ಪಿಂಪಲ್ಸು ಎಕ್ಸೆಟ್ರಾ ಥಿಂಗ್ಸ್ ಆಗುತ್ತೆ ಗೈಸ್. ಸೊ ತುಂಬ ಸ್ಯಾರೀಸ್ ತೋರಿಸಿದ್ರು ಪಾಪ ಚೆನ್ನಾಗಿ. ಆ್ಯಂಡ್ ಕೆಲವೊಂದೊಂದು ಇಷ್ಟ ಆಗ್ತಿತ್ತು, ಕೆಲವೊಂದೊಂದು ಇಷ್ಟ ಆಗ್ತಿರ್ಲಿಲ್ಲ. ಆ್ಯಂಡ್ ನನಗೆ ಫುಲ್ ಕನ್ಫ್ಯೂಷನ್ಸ್ ಇತ್ತು, ಏನು ತೊಗೊಳೋದು ಏನು ಮಾಡೋದು ಅಂತ. ಬಟ್ ಸ್ಟಿಲ್ ಹವೆವರ್ ಏನೋ ಎಲ್ಲ ಡಿಸೈಡ್ ಮಾಡಿಬಿಟ್ಟು ಒಂದು ಕನ್ಕ್ಲೂಷನಿಗೆ ಬಂದ್ವಿ. ಆ್ಯಂಡ್ ಅಲ್ಲಿ ಡ್ರಿಪ್ ಕೂಡ ಮಾಡ್ತಾರೆ. ನನಗೆ ಸೀರೆ ಸಿಕ್ಕಾಬಡೆ ಇಷ್ಟ ಆಯಿತು. ಲೈಕ್ ದ ಕಲರ್ ಇಸ್ ಸೋ ಗುಡ್, ಸ್ಪೆಷಲಿ ದ ಬ್ಲೌಸ್ ಪಾರ್ಟ್ ತುಂಬ ಇಷ್ಟ ಆಯಿತು. ಬಟ್ ಇಟ್ಸ್ ಔಟ್ ಆಫ್ ಮೈ ಬಜೆಟ್ ಇವಾಗ. ಸೊ ಥಿಂಕಿಂಗ್ ಏನು ಮಾಡೋದು ಅಂತ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸೀರೆ. ಬ್ಲೌಸ್ ಫುಲ್ ಪ್ಲೇನ್ ಜೊತೆಗೆ ಈ ಬಾರ್ಡರ್ ಬಂದಿದೆ. ಅಂದರೆ ಈ ಕಲರ್ ಕಾಂಬಿನೇಷನ್ ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು. ಲೈಕ್ ಇಟ್ಸ್ ಕ್ವೈಟ್ ಯುನಿಕ್ ಥರ. ಕೊಡಿಸ್ತೀರಾ ಅಮ್ಮ? ಈಗ ಟ್ರಯಲ್ ಮಾಡಿಸ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಯಾವಾಗ ಯಾವ ಕಲರ್ ಬೇಡ ಅಂತ ಬಂದಿರ್ತೀನಿ ಮೈಂಡ್ ಸೆಟ್ ಮಾಡ್ಕೊಂಡು ಅದೇ ಫೈನಲ್ ಆಗುತ್ತೆ. So this is one saree. Ma.
ಇನ್ನೊಂದು ಸ್ಯಾರಿ ಇದೊಂಥರ ನಂಗೆ ಸಖತ್ ಇಷ್ಟ ಆಗ್ತಿದೆ, ಲೈಟ್ ಮುಖಕ್ಕೂ ಸೂಟ್ ಆಗ್ತಿದೆ ಅನಿಸ್ತಿದೆ. ಸೊ ಅನದರ್ ಸ್ಯಾರಿ. ಈ ಸೀರೆ ನನಗೆ ಸಿಕ್ಕಾಬಡೆ ಇಷ್ಟ ಆಗಿದೆ. ಆ್ಯಂಡ್ ಸ್ವಲ್ಪ ಔಟ್ ಆಫ್ ಬಜೆಟ್ ಇದು, ನೋಡೋಣ. ಅನದರ್ ಆಪ್ಷನ್. ಚೆನ್ನಾಗಿದೆಯಾ? ಸೊ ಇದೊಂದು ಸ್ಯಾರಿ ಇಷ್ಟ ಆಗಿದೆ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ. ಐ ಮೀನ್ ದ ಬ್ಲೌಸ್ ಇಸ್ ಲುಕಿಂಗ್ ವೆರಿ ಗುಡ್. ಸೊ ಲಾಸ್ಟ್ ಇನ್ನೊಂದು ಸೀರೆ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಇಟ್ಸ್ ಕಂಪ್ಲೀಟ್ಲಿ ಔಟ್ ಆಫ್ ಬಜೆಟ್, ತೊಗೊಳ್ಳಲ್ಲ. ಬಟ್ ಸ್ಟಿಲ್ ನನ್ನ ಖುಷಿಗೋಸ್ಕರ ಒಂದು ಸೀರೆ ಟ್ರಯಲ್ ಮಾಡ್ಸೋಣ ಅಂತ. ದಟ್ ಸೋ ಗುಡ್. ಈ ಸೀರೆ ಒಂದು ಇಷ್ಟ ಆಗಿದೆ ನನಗೆ. ಇದು ನನ್ನ ಖುಷಿಗೆ ಸುಮ್ಮನೆ ವೇರ್ ಮಾಡಿಸ್ಕೊಂಡಿರೋದು. ಬಟ್ ಇಟ್ಸ್ ರಿಯಲಿ ಟೂ ಗುಡ್. ನನಗೆ ಸಿಕ್ಕಾಬಡೆ ಇದು ಇಷ್ಟ ಆಯಿತು. ವೆಯ್ಟ್, ನನ್ನ ಕ್ಲಾರಿಟಿ. ಸೊ ಸಿಕ್ಕಾಬಡೆ ಇಷ್ಟ ಆಯಿತು. ಬಟ್ ಬಜೆಟ್ ಸ್ವಲ್ಪ ಎಕ್ಸೀಡ್ ಆಗಿರೋದ್ರಿಂದ ಇದನ್ನು ಕ್ವಿಟ್ ಮಾಡ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿದೆ. ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಸೇಮ್ ಇದೇ ಥರ ನಾನು ನನ್ನ ಕಾಲೇಜ್ ಎತ್ನಿಕ್ ಡೇಲಿ ಬ್ಲೂ ಮತ್ತು ಗ್ರೀನ್ ಉಟ್ಕೊಂಡಿದ್ದೆ. ಅಟ್ಯಾಚ್ ಮಾಡ್ತೀನಿ ಫೋಟೋನ ನೋಡಿ. ಐ ಮೀನ್ ಪ್ಯಾಟ್ರನ್ ವಾಸ್ ಸೇಮ್, ಬಟ್ ಕಲರ್ ಇದು ತುಂಬ ಚೆನ್ನಾಗಿದೆ. ಸೊ ಗೈಸ್, ವಿತ್ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್, ಅದು ಇದು ನಾನು ಯಾವುದೋ ತೊಗೊಂಡಂಗೆ ಆಯಿತು. ಸೊ ಬನ್ನಿ, ಇಲ್ಲಂತೂ ಏನು ಡಿಸ್ಕೌಂಟ್ ಮಾಡಲ್ಲ. ಬಟ್ ಹಾಯ್ ಮಾಡಿ. ಹಾಯ್. ಸೊ ಗೈಸ್, ನಾನು ಹೇಳೋದ್ನಲ್ಲ, ಇವರೇ ನಂಗೆ ಮದುವೆ ಟೈಮಲ್ಲಿ ಫುಲ್ ತೋರಿಸಿದ್ದು. ಯಾವ್ದ್ಯಾವ್ದೋ ನೋಡಿ ಲಾಸ್ಟಿಗೆ ಯಾವ್ದೋ ತೊಗೊಂಡಂಗೆ ಆಯಿತು. ಬಟ್ ಸ್ಟಿಲ್ ಐ ವಾಸ್ ಸ್ಯಾಟಿಸ್ಫೈಡ್ ವಿತ್ ಮೈ ಸ್ಯಾರಿ. ಸೊ ಅದನ್ನು ತೋರಿಸ್ತೀನಿ ಯಾವ್ದು ತೊಗೊಂಡೆ ಅಂತ. ಸೊ ಗೈಸ್, ನನಗೆ ಸುಧಾ ಸಿಲ್ಕ್ಸಲ್ಲಿ ಯಾರು ಸಿಕ್ಕಿದ್ರು ನೋಡಿ. ಯಾರು? ಶೈಲಾಂಟ್ ಇಸ್ ಹಿಯರ್. ಸೊ ಆ್ಯಕ್ಚುಲಿ ಫುಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು. ನಾನು ಇನ್ನೇನು ಬಿಲ್ ಹಾಕ್ಸೋಣ ಅಂತ ಬರ್ತಿದ್ದೆ, ಆ ಟೈಮಲ್ಲಿ ಶೈಲಾಂಟಿ ಬಂದರು. ಚೆನ್ನಾಗಿದ್ದೀರಾ? ಸೂಪರ್. ಫುಲ್ ಬೆಳ್ಳಕ್ಕಾಗ್ಬಿಟ್ಟಿದ್ದಾರೆ ಗೈಸ್ ನೋಡಿ ಇಲ್ಲಿ. ಏನಾದರೂ ಹೇಳಿ ಶೈಲಾಂಟಿ. ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು, ಗೊತ್ತಾ? ತುಂಬ ದಿನ ಆಗಿತ್ತು. ಮಿಲನ ಸಿಕ್ಬಿಟ್ಟು ತುಂಬ ಖುಷಿ ಆಯಿತು. ಅವಳು ಯಾವಾಗಲೂ ಚಿಯರ್ ಗರ್ಲ್. ಅವಳಿಗೋಸ್ಕರ ಅರ್ಧ ಗಂಟೆ ಟೈಮ್ ಅವಳಿಗೋಸ್ಕರ ಕೊಟ್ಟಿದ್ದೀನಿ. ಹೌದು, ಆ್ಯಕ್ಚುಲಿ ತುಂಬ ಒಳ್ಳೆ ಹುಡುಗಿ ಅದು. ಚಿನ್ನ ಬ್ಲಾಗ್ ಎಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಶೈಲಾಂಟಿ ಹೋಟೆಲ್ಗೂ ವಿಸಿಟ್ ಮಾಡಿ. ವರುಣ್ ಮ್ಯಾನ್ಷನ್ಗೆ ಯಾರು ಮಿಸ್ ಮಾಡಬೇಡಿ, ಬಂದು ವಿಸಿಟ್ ಮಾಡಿ. ಆಂಟಿ ಕಡೆಯಿಂದ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಮಿಸ್ ಆಗ್ದಂಗೆ ಬರಬೇಕು. ನನ್ನ ಹೆಸರು ಹೇಳಿ ಗೈಸ್, ಅಷ್ಟೇ, ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಸೊ ಗೈಸ್, ನಾನು ಸೀರೆ ಶಾಪ್ ಆದಮೇಲೆ ವ್ಲಾಗ್ ಮಾಡೋದೇ ಮರ್ತು ಬಿಟ್ಟಿದ್ದೀನಿ. ಐ ಗಾಟ್ ಬಿಸಿ. ಸೊ ಅಲ್ಲಿಂದ ಐ ಜಸ್ಟ್ ವೆಂಟ್ ಟು ಮೈ ಡಿಸೈನರ್. ಅವ್ರಿಗೆ ನನ್ನ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಸೀರೆ ಕೆಲಸ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಈಗ ನಾನು ಬರ್ಡೇಗೆ ಡ್ರೆಸ್ ತೊಗೊಳ್ಳೋಣ ಅಂತ ಬಂದೆ. ಎಸ್, ಐ ಮೀನ್ ಝೆರಾ. ಸೊ ಬಟ್ಟೆ ಶಾಪ್ ಮಾಡಿದ್ದಾಯಿತು. ಸೊ ಚೆನ್ನಾಗಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ನೀವು ವಿಸಿಟ್ ಮಾಡ್ಬೋದು ಝೆರಾಗೆ, ಅಲ್ವಾ ಅಕ್ಕ? ಬನ್ನಿ, ಯು ಓನ್ಲಿ ಟೆಲ್ ಎಲ್ಲರೂ. ಕಮ್ಮಿ ಟೆಲ್ ಹಾಯ್ ಟು ಮೈ ಬ್ಲಾಗ್. ಹಾಯ್ ಹೇಳಿ. ಇದಾದಮೇಲೆ ವಾಯ್ಸ್ ಯಾಕೋ ಮ್ಯೂಟ್ ಆಗಿತ್ತು, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಝೆರಾಲಿ ಕಲೆಕ್ಷನ್ಸ್, ವೆಸ್ಟರ್ನ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಔಟ್ಫಿಟ್ನ ಪರ್ಚೇಸ್ ಮಾಡಿದೆ, ನಾಟ್ ಫಾರ್ ಬರ್ತ್ಡೇ, ಬಟ್ ಅನದರ್ ಅಗೇನ್ ಸ್ಪೆಷಲ್ ಇವೆಂಟ್ ಆರ್ ಒಕೇಶನ್ಗೆ ಅದನ್ನ ತೊಗೊಂಡೆ. ಅದನ್ನು ಕೂಡ ವ್ಲಾಗ್ಸ್, ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಸೋನ್. ಆ್ಯಂಡ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹಂಗೆ ನಮ್ಮ ಫ್ರೆಂಡ್ ಮನೆಗೂ ಕೂಡ ಹೋಗಿದ್ದೆ. ಅವ್ರು ಅವರೇ ಸಿಸರಲ್ಲಿ ಕಟ್ ಮಾಡ್ತಿದ್ರು, ಅದಕ್ಕೆ ಮುಖ ಕ್ಲೋಸ್ ಮಾಡ್ಕೊಳ್ತಾ ಇದ್ರು. ಇಟ್ ವಾಸ್ ಫನ್. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಮನೆಗೆ ಬಂದೆ ನಾನು. ಎಸ್ ಗೈಸ್, ಇವತ್ತು ನಾನು ಇಷ್ಟೇ ವ್ಲಾಗ್ ಮಾಡಿದ್ದು. ಇಟ್ ವಾಸ್ ಕಂಪ್ಲೀಟ್ಲಿ ನಾನು ಸ್ಯಾರಿ ಪರ್ಚೇಸ್ ಮಾಡಿದ್ದು. ಫೈನಲಿ ಖುಷಿ ಆಯಿತು ನಾನು ಸ್ಯಾರಿ ಪರ್ಚೇಸ್ ಮಾಡಿದ್ದು. ನಾವು ಅಂದ್ಕೊಂಡಿದ್ದ ಬಜೆಟ್ಗಿಂತ ತುಂಬಾ ಎಕ್ಸೀಡ್ ಆಗೋಯ್ತು ಬಜೆಟು. ಸೊ ನಾವು ಒಂದು ಸರ್ಟೇನ್ ಬಜೆಟ್ ಇಟ್ಕೊಂಡು ಹೋಗಿದ್ವಿ, ಬಟ್ ಅದು ಇನ್ನೂ ಎಕ್ಸ್ಟ್ರಾ ಆಗೋಯ್ತು. ಯಾವಾಗಲೂ ಅಷ್ಟೇ, ನನ್ನ ಮದುವೆ ಟೈಮಲ್ಲೂ ಅಷ್ಟೇ, ನಾನು ಇಷ್ಟು ಬಜೆಟ್ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಇಷ್ಟು ಬಜೆಟಿಂದ ತೋರಿಸಿದ್ರು. ಆ್ಯಂಡ್ ಸಾಕಷ್ಟು ಜನ ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಎಲ್ಲದೂ ಕೂಡ ಡೀಟೇಲ್ಡಾಗೆ ಮಾಡ್ತೀನಿ. ಆ್ಯಂಡ್ ಜಾಸ್ತಿ ಏನೂ ಹೇಳೋಕ್ಕೆ ಹೋಗಲ್ಲ, ಜಸ್ಟ್ ಐ ವಿಲ್ ಬಿ ಡೂಯಿಂಗ್ ವಿಡಿಯೋಸ್ ಅಷ್ಟೇ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಆ್ಯಂಡ್ ಮೊದಲು ಸಾಕಷ್ಟು ಪ್ರೀತಿ ತೋರಿಸ್ತಿದ್ರಿ, ಈಗಲೂ ಕೂಡ ಅದೇ ಥರ ಪ್ರೀತಿ ತೋರಿಸಿ ಖಂಡಿತವಾಗ್ಲೂ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇರ್ತೀನಿ ಇದೇ ರೀತಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಡಿಫ್ರೆಂಟ್ ಬ್ಲಾಗ್ ಮುಖಾಂತರ ಸಿಗ್ತೀನಿ. ನಾನು ನಿಮ್ಮೆಲ್ಲರ ಪ್ರೀತಿಯ ಮಲನಾ ಗೌಡ. ಸೊ ನೇಳಕ್ಕೆ ಒಂಥರ ಆಗ್ತಿದೆ ಆಫ್ಟರ್ ಅ ಲಾಂಗ್ ಟೈಮ್ ಅಲ್ವಾ, ಅದಕ್ಕೆ ದಟ್ಸ್ ಇಟ್ ಗೈಸ್. ಟಾಟಾ, ಬಾಯ್ ಬಾಯ್. ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗುವ.